ಕೊರಟಗೆರೆ ಪಟ್ಟಣದಲ್ಲಿ ಮೇ 1ರಿಂದ 3ನೇ ತಾರೀಕಿನವರೆಗೆ ಜಿಲ್ಲಾ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಜಾತ್ರೆಯನ್ನು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕ ಮತ್ತು ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೆಎಸ್ ವಿನಯ್ ಕುಮಾರ್ ತಿಳಿಸಿದ್ದಾರೆ. ಇನ್ನು ರಾಜೀವ್ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಯುವ ಪಡೆ ಹಾಗೂ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ತುಮಕೂರು ಇವರ ಸಹಯೋಗದಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕೊರಟಗೆರೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ 3 ದಿನಗಳ ಕಾಲ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಕಬಡ್ಡಿ ಪಂದ್ಯಗಳು ನಡೆಸಲಾಗುವುದು. ಈ ಪಂದ್ಯಾವಳಿಗಳಿಗೆ ಪುರುಷರ 16 ತಂಡಗಳು ಮತ್ತು ಮಹಿಳೆಯರ 6 ತಂಡಗಳು ಭಾಗವಹಿಸಲಿವೆ ಎಂದು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೋಡ್ಲಳ್ಳಿ ಅಶ್ವತ್ಥನಾರಾಯಣ್, ಆಯೋಜಕ ಅರವಿಂದ್, ಮುಖಂಡರುಗಳಾದ ಮಹಲಿಂಗಪ್ಪ, ವಾಲೆಚಂದ್ರಯ್ಯ, ಕುಮಾರ್, ವೆಂಕಟೇಶ್, ಎಲ್ ರಾಜಣ್ಣ, ಜಯಮ್ಮ, ಕವಿತಾ, ಓಬಳರಾಜು, ರುದ್ರಪ್ರಸಾದ್, ಕೆವಿ ಮಂಜುನಾಥ್, ನಾಸೀರ್, ಮುನ್ನಾಬಾಯ್, ಜಮೀರ್, ಜಯರಾಮ್, ಸುರೇಶ್, ಗೊಂದಿಹಳ್ಳಿ ಗಂಗರಾಜು, ಆರಾಧ್ಯ, ಸುನೀಲ್, ಆಟೋ ಕುಮಾರ್, ಕೆಬಿ ಲೋಕೇಶ್, ಗೋಪಿನಾಥ್ ಸೇರಿದಂತೆ ಹಲವರು ಹಾಜರಿದ್ದರು. ಕಬಡ್ಡಿ ಪಂದ್ಯಾವಳಿ ಕಳೆದ ಬಾರಿ ನಾವು ಕೊರಟಗೆರೆ ತಾಲೂಕು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ವಿ. ಮಾಡಿ ಸುಮಾರು 2 ವರ್ಷ ಆಯಿತು. ಈಗ ಮೊನ್ನೆ ಇನಾಗ್ರೇಷನ್ ಮಾಡಲು ಸ್ಟೇಡಿಯಂ ಇಂಡೋರ್ ಸ್ಟೇಡಿಯಂನ 8 ಕೋಟಿ ಸ್ಟೇಡಿಯಂ ಇನಾಗ್ರೇಷನ್ ಮಾಡಲ್ಲ ಅಭಯ್ ಸಾಹೇಬರು ನೋಡಿ ಕ್ರೀಡಾಪಟುಗಳಿಗೆ ಉತ್ಸವವನ್ನು ಮಾಡೋಣ ಅಂತೇಳಿ ಕಬಡ್ಡಿ ಟೂರ್ನಮೆಂಟ್ ಮಾಡ್ತೀವಿ ಅಂತ ಅಭಯ್ ಸಾಹೇಬ್ರೆ ಅನೌನ್ಸ್ ಮಾಡಿದ್ರು. ನಾವು ಸ್ಟೇಟ್ ಲೆವೆಲ್ ಮಾಡಬೇಕು ಅಂತ ಭಾಳ ಆಸೆಯಿಂದ ಇದ್ವಿ. ಪರಮೇಶ್ ಸಾಹೇಬ್ ಇದು ಬೇಡ, ಜಿಲ್ಲಾ ಮಟ್ಟದ ನಾನು ಜಿಲ್ಲಾ ಮಂತ್ರಿ ಆಗಿದ್ದೀನಿ, ನಮ್ಮ ಜಿಲ್ಲೆಯ ಮಟ್ಟದ ಕಬಡ್ಡಿ ಆಡಲಿ ಹೇಳಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ನಡೆಸಿ ಹೇಳಿ ಅನುಮತಿ ಕೊಟ್ಟವ್ರೆ. ಈ ಉದ್ದೇಶ ಈಗ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಅಂದರೆ ಕಳೆದ ಬಾರಿ ಕಬಡ್ಡಿ ಹಬ್ಬವನ್ನು ಮಾಡಿದ್ವಿ. ಈ ಸರಿ ಕಬಡ್ಡಿ ಜಾತ್ರೆ ಅಂತೇಳಿ ನಾವು ಇಟ್ಕೊಂಡು ಈಗ ಪ್ರಾರಂಭ ಮಾಡಿದ್ವಿ. ಇದೇ ತಿಂಗಳು ಮೇ 1, 2, 3 ದಿನಗಳ ಕಾಲ ಪುರುಷರು ಮತ್ತು ಮಹಿಳೆಯರ ತಂಡಗಳು ಪೆಟ್ಲೆ ಅಂದರೆ ಮೊದಲು ಬೆಳಕಿನ ಪಂದ್ಯಾವಳಿಗಳು ಸಂಜೆ 7 ಗಂಟೆಗೆ ಉದ್ಘಾಟನೆ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ. ಈ ಪಂದ್ಯಾವಳಿಗಳಿಗೆ ಜಿಲ್ಲೆಯಿಂದ ನಮ್ಮ ತುಮಕೂರು ಜಿಲ್ಲೆಯ 11 ತಾಲೂಕಿನಾದ್ಯಂತ 16 ಪುರುಷರ ತಂಡ ಈಗಾಗಲೇ ನಮಗೆ ತಂಡವನ್ನು ನೋಂದಾಯಿಸಿದ್ದಾರೆ. ಇದು ನಾವು ಆಹ್ವಾನಿತ ತಂಡಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಓಪನ್ ಟೂರ್ನೆಲ್ಲ ಆಹ್ವಾನಿತ ತಂಡ 16 ಪುರುಷರು 6 ಮಹಿಳೆಯರ ತಂಡ ಈಗಾಗಲೇ ನಮಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ವಿವಿಧ ಹಂತಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಸೆಲೆಬ್ರಿಟಿಗಳು ಕೂಡ ಬಂದು ಭಾಗವಹಿಸಲಿದ್ದಾರೆ. ಈಗಾಗಲೇ 16 ತಂಡಗಳು ಪುರುಷರು ಮತ್ತು 4 ಮಹಿಳಾ ತಂಡಗಳು 6 ಮಹಿಳಾ ತಂಡಗಳು ಈಗಾಗಲೇ ನೋಂದಾಯಿಸಿದ್ದಾರೆ. ಇದು ಅತ್ಯಂತ ಯಶಸ್ವಿಯಾಗಿ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟ ಆಗಿರೋದಕ್ಕೆ ಯಶಸ್ವಿಯಾಗುತ್ತೆ. ಯಾಕಂದರೆ ಈ ಹಿಂದೆ ನಡೆದಂಥ ಕೊರಟಗೆರೆಯಲ್ಲಿರುವಂಥ ಎಲ್ಲ ಕ್ರೀಡಾಕೂಟಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದಾವೆ. ಇದು ಕೂಡ ನಿಮ್ಮ ಸಹಕಾರ, ಇದು ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರ ಸಹಕಾರ ಮತ್ತು ಸಹಾಯ ಬೇಕು. ಯಾಕಂದರೆ ನೀವು ವಿತರಿಸೋದ್ರಿಂದ ಇನ್ನೂ ಹೆಚ್ಚಿನ ತಂಡಗಳಲ್ಲಿ ಭಾಗವಹಿಸ್ತೇವೆ. ನಾವು ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕ್ರೀಡೆಗೆ ಒಂದು ಪ್ರೋತ್ಸಾಹ, ಕ್ರೀಡಾ ಪ್ರತಿನಿಧಿಯಾಗಿ ತುಮಕೂರು ಜಿಲ್ಲೆಯಲ್ಲಿ ನಮಗೆಲ್ಲರೂ ಗೊತ್ತಿದ್ದಂಥ ಒಂದು ಸುಂದರವಾದ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಸುಮಾರು ಒಂದು 100 ಕೋಟಿ ವೆಚ್ಚದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳು ಇವತ್ತು ನಡೀತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟವನ್ನು ಊಹೆ ಮಾಡ್ಕೊಳ್ಳಿ. ನ್ಯಾಷನಲ್ ಲೆವೆಲ್ ಈ ಸೆಲೆಕ್ಷನ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ತುಮಕೂರಾಗಿ ನಡೀತದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕನಸಿನ ಕೂಸಾದ ಮಹಾತ್ಮ ಗಾಂಧಿ ಸ್ಟೇಡಿಯಂನ ಆ ಒಂದು ನಿರ್ಮಾಣ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಕ್ರೀಡೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಗಮನಿಸಬೇಕಂತ ಒಂದು ಕೆಲಸ ಮಾಡಿದ್ದಾರೆ. ಅವರು ಪ್ರತಿನಿಧಿಸತಕ್ಕಂಥ ಕೊರಟಗೆರೆ ಕ್ಷೇತ್ರದಲ್ಲೂ ಕೂಡ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ. ಈ ಮೊನ್ನೆ ತಾನೇ ಹೋದ ವರ್ಷ ಕ್ರಿಕೆಟ್ ನಡೀತು. ಈ ಮೊನ್ನೆ ತಾನೇ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಕೂಡ ಬಹಳ ಯಶಸ್ವಿ ನಡೀತು. ಈಗ ವಿನಯ್ ಮತ್ತು ಅವರ ತಂಡದವರ ನೇತೃತ್ವದಲ್ಲಿ ಕಬಡ್ಡಿ ಜಾತ್ರೆ ಕೂಡ ಮಾಡ್ತಾ ಇದ್ದಾರೆ. ಕಬಡ್ಡಿ ಜಾತ್ರೆಯನ್ನು ಮಾಡೋದಕ್ಕೆ ಹಮ್ಮಿಕೊಂಡಿದ್ದಾರೆ. ಅಭಿವೃದ್ಧಿ ಒಂದು ಕಡೆ, ಸ್ಪೋರ್ಟ್ಸ್ ಮತ್ತೆ
ಯುವಕರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಸ್ಪೋರ್ಟ್ಸ್ ಕಾರ್ಯಕ್ರಮಗಳ ಆಟ ಆಡೋದಕ್ಕೆ ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ಎಲ್ಲ ಮಾದರಿಯ ಆಟಗಳಿಗೆ ಮನ್ನಣೆಯನ್ನು ಕೊಡ್ತಕ್ಕಂಥ ಈ ರಾಜ್ಯದಲ್ಲಿ ಯಾರಾದರೂ ಅಂತ ಒಬ್ಬ ಶಾಸಕರಿದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರೇ. ಯಾಕೆಂದ್ರೆ ಅವರು ಕೂಡ ಸ್ವತಃ ಸ್ಪೋರ್ಟ್ಸ್ ಮ್ಯಾನ್, ಕೂಡ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್. ಒಲಿಂಪಿಕ್ ಅಲ್ಲಿ ಇವತ್ತು ಕೂಡ ಅವ್ರ ದಾಖಲೆನ ಯಾರು ಕೂಡ ಮುರಿಯೋದಕ್ಕೂ ಕೂಡ ಆಗಿಲ್ಲ. 100 ಮೀಟರ್ ಓಟದಲ್ಲಿ ಅವ್ರ ದಾಖಲೆ ಇವತ್ತು ಕೂಡ ಹಾಗೆ ಇದೆ. ಏನಿದೆ ರಾಜ್ಯದಲ್ಲಿ ಸ್ಟೇಟ್ ಲೆವೆಲ್ ಇರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಇರ್ಬೋದು, ಯಾವ್ದಾದ್ರು ಸ್ಪೋರ್ಟ್ಸ್ ಮಾಡಬೇಕು